अस्सलाम अलैकुम। ಹಾಯ್ ಎವ್ರಿವನ್, ಇವತ್ತು ನಾವು ಬೇಕರಿ ಸ್ಟೈಲಲ್ಲಿ ಎಗ್ ಪಫ್ಸ್ನ ಹೇಗೆ ಮನೆಯಲ್ಲೇ ಮಾಡೋದು ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ಪಷ್ಟು ಮೈದಾ ಹಾಕ್ಕೊಂಡಿದ್ದೇನೆ. ಮೈದಾ ಬದಲಿಗೆ ಗೋಧಿ ಹಿಟ್ಟು ಕೂಡ ಹಾಕ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಸ್ವಲ್ಪನೇ ನೀರು ಹಾಕ್ತಾ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆಯಿಲ್ ಕೂಡ ಹಾಕ್ಬೋದು. ಈಗ ಮತ್ತೆ ಸ್ವಲ್ಪ ನೀರನ್ನು ಹಾಕಿ ಇದೇ ರೀತಿ ಮಿಕ್ಸ್ ಮಾಡಬೇಕು. ನಾವು ಚಪಾತಿಗೆ ಹೇಗೆ ಹಿಟ್ಟನ್ನು ಹಾಕ್ತೇವೆ ನೋಡಿ, ಅದೇ ರೀತಿಯಾಗಿ ಮಾಡಿ ಈಗ ಮುಚ್ಚಿಡಿ. ಒಂದು 10 ಮಿನಿಟ್ಸ್ ಆದರೂ ಮುಚ್ಚಿಡಬೇಕು. ನೆಕ್ಸ್ಟ್ ಇಲ್ಲಿ ನಾನು 6 ಮೊಟ್ಟೆಯನ್ನು ಬೇಯಿಸಿಟ್ಕೊಂಡಿದ್ದೇನೆ. ಇದನ್ನು ಬೇಯಿಸಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಈಗ ಹಿಟ್ಟನ್ನು ಕೌಂಟರ್ ಟಾಪ್ ಮೇಲೆ ಹಾಕಿ ಈ ರೀತಿಯಾಗಿ ಚೆನ್ನಾಗಿ ನಾದಬೇಕು. ಇದೇ ರೀತಿ ಮಾಡಿದರೆ ಹಿಟ್ಟು ತುಂಬಾ ಸಾಫ್ಟ್ ಆಗುತ್ತೆ. ಇವಾಗ ಇದನ್ನು ಉಂಡೆ ಮಾಡಬೇಕು, ಸಣ್ಣ ಉಂಡೆ ಮಾಡಬೇಕು. ನೋಡಿ ಇದೇ ರೀತಿಯಾಗಿ ಮಾಡಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಎಗ್ ಪಫ್ಸ್ನ ಮಾಡೋದಕ್ಕೂ ತುಂಬಾ ಸುಲಭ, ಹಾಗೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಇದನ್ನು ಟ್ರೈ ಮಾಡಿ. ಇದನ್ನೆಲ್ಲ ಈಗ ಒಂದು ಪ್ಲೇಟ್ಗೆ ಎಣ್ಣೆ ಹಾಕಿ ಇದರ ಮೇಲೆ ಈ ರೀತಿಯಾಗಿ ಇಡಿ. ಈ ಹಿಟ್ಟನ್ನು ಇದರಲ್ಲಿ ನೆನೆಸಿಡಬೇಕು. ನೋಡಿ ಇದೇ ರೀತಿಯಾಗಿ ಟರ್ನ್ ಮಾಡಿ ಹಾಕಿ ಇಡಿ. ಒಂದು 10 ಮಿನಿಟ್ಸ್ ಆದರೂ ಈ ರೀತಿ ಇಡಬೇಕು. ಇದನ್ನು ಇಟ್ಟು ನೆಕ್ಸ್ಟ್ ನಾವು ಸ್ಟಫಿಂಗ್ ರೆಡಿ ಮಾಡುವಷ್ಟರಲ್ಲಿ ಟೈಮ್ ಆಗುತ್ತೆ. ನೆಕ್ಸ್ಟ್ ಇವಾಗ ಸ್ಟಫಿಂಗ್ ರೆಡಿ ಮಾಡೋಣ. ಇದಕ್ಕೆ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಇದಕ್ಕೆ ಚಾಪ್ ಮಾಡಿರುವಂಥ ಕರಿಬೇವು ಹಾಗೆ 2 ಹಸಿಮೆಣಸನ್ನು ಹಾಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಳಿ. ನೆಕ್ಸ್ಟ್ ಈಗ 2 ಈರುಳ್ಳಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕಿ ಇದನ್ನು ಕೂಡ ಫ್ರೈ ಮಾಡಿ. ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು, ಒಂದು ಮೀಡಿಯಂ ಫ್ರೈ ಆದರೆ ಸಾಕು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಇದರ ಹಸಿ ವಾಸನೆ ಹೋಗುವವರೆಗೂ ಇದೇ ರೀತಿಯಾಗಿ ಫ್ರೈ ಮಾಡಿ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, ಅರ್ಧ ಟೀ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ನೀರನ್ನು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇದೀಗ ಸ್ಟಫಿಂಗ್ ರೆಡಿಯಾಗಿದೆ. ಫ್ಲೇಮ್ನ ಆಫ್ ಮಾಡಿ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ನಾವು ಪಫ್ಸ್ ಮಾಡೋದಕ್ಕೆ ಪೇಸ್ಟ್ರಿನ ರೆಡಿ ಮಾಡೋಣ. ನೋಡಿ ಈ ರೀತಿಯಾಗಿ ಮಾಡಬೇಕು. ಇದೇ ರೀತಿಯಾಗಿ ಕೈಯಲ್ಲೇ ಲಟ್ಟಿಸಬೇಕು. ಲಟ್ಟಣಿಗೆ ಯೂಸ್ ಮಾಡಬೇಕಂತ ಇಲ್ಲ. ಹಾಗೆ ಇದಕ್ಕೆ ಸ್ವಲ್ಪನೇ ಎಣ್ಣೆಯನ್ನು ಹಚ್ತಾ ಇರಬೇಕು.
ತುಂಬಾ ಈಸಿಯಾಗಿ ಮಾಡ್ಬೋದು. ನೀವು ಇದನ್ನು ಟ್ರೈ ಮಾಡಿ. ತುಂಬಾ ಲೇಯರ್ ಥರ ಬರುತ್ತೆ. ಈಗ ಇದನ್ನು ಫೋಲ್ಡ್ ಮಾಡಬೇಕು ಈ ರೀತಿ, ಮತ್ತು ಇದೇ ರೀತಿಯಾಗಿ ಲಟ್ಟಿಸಬೇಕು. ಮತ್ತೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಸ್ವಲ್ಪ ಎಣ್ಣೆ ಹಚ್ಚಿ ಇದೇ ರೀತಿ ನೀವು ಎಷ್ಟು ಸಲ ಫೋಲ್ಡ್ ಮಾಡ್ತೀರಾ ಅಷ್ಟು ಸೂಪರ್ ಆಗಿ ಬರುತ್ತೆ, ಲೇಯರ್ ಲೇಯರ್ ಥರ. ನೋಡಿ ಇದೀಗ ರೆಡಿಯಾಗಿದೆ. ಇದನ್ನೊಂದು ಸೈಡಲ್ಲಿ ಇಡಿ. ಫ್ರೆಂಡ್ಸ್, ನಾನು ಮಾಡೋ ಈ ಮೆಥಡಲ್ಲಿ ನೀವು ಕೂಡ ಮಾಡಿ. ರಿಸಲ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ. ಎಗ್ ಪಫ್ಸ್ನ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಮಾಡಿಕೊಡ್ಬೋದು. ನೀವು ಇದನ್ನು ಟ್ರೈ ಮಾಡಿ. ನೋಡಿ ಇದೇ ರೀತಿಯಾಗಿ ಮಾಡಿದರೆ ಆಯಿತು. ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಇದನ್ನು ಸ್ಪೀಡ್ ಮಾಡ್ಕೊಂಡಿದ್ದೇನೆ. ನಾನು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿಯಾಗಿ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ ಇನ್ನೊಂದು ಪೇಸ್ಟ್ರಿ ಕೂಡ ರೆಡಿ ಆಯಿತು. ಇದೇ ರೀತಿ ಇನ್ನೊಂದು ಪೇಸ್ಟ್ರಿನ ಕೂಡ ರೆಡಿ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಇದಕ್ಕೆ ಜಾಸ್ತಿ ಎಫರ್ಟ್ಸ್ ಹಾಕಬೇಕಂತ ಇಲ್ಲ, ತುಂಬಾ ಈಸಿಯಾಗಿ ಆಗುತ್ತೆ. ಯಾಕಂದರೆ ಇದಕ್ಕೆ ನಾವು ಆಯಿಲ್ನ ಹಾಕ್ತಾ ಇದ್ದೇವೆ. ತುಂಬಾ ಸಾಫ್ಟ್ ಆಗಿರುತ್ತೆ ನೋಡಿ, ಪೇಪರ್ ಥರ ಬರಬೇಕು ಇದು. ನಾವು ಇದನ್ನು ಎಷ್ಟು ಫೋಲ್ಡ್ ಮಾಡ್ತೇವೆ ನೋಡಿ, ಅಷ್ಟೇ ಪದರ ಪದರವಾಗಿ ಬರುತ್ತೆ ಇದು. ನೋಡಿ 3 ಪೇಸ್ಟ್ಗಳು ರೆಡಿ ಆಯಿತು. ಈಗ ಸ್ಟಫಿಂಗ್ ಮಾಡೋಣ. ಇದಕ್ಕೆ ನೋಡಿ ಈ ರೀತಿಯಾಗಿ ಇಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಈ ಸ್ಟಫಿಂಗ್ನ ಇಡಬೇಕು. ಇದರ ಮೇಲೆ ಅರ್ಧ ಮೊಟ್ಟೆನ ಇಡಿ. ಈ ರೀತಿಯಾಗಿ ಇಟ್ಟು 4 ಸೈಡ್ ಕೂಡ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು ನೋಡಿ. ಇದಕ್ಕೆ ಯಾವುದೇ ಮೈದಾ ಪೇಸ್ಟ್ ಹಾಕಬೇಕಂತ ಇಲ್ಲ ನೋಡಿ. ಇದೀಗ ರೆಡಿಯಾಗಿದೆ. ಇದನ್ನೊಂದು ಪ್ಲೇಟಲ್ಲಿ ಹಾಕಿಡಿ. ಇದೇ ರೀತಿ ಎಲ್ಲವನ್ನು ರೆಡಿ ಮಾಡಿ ಪ್ಲೇಟಿಗೆ ಹಾಕಿಡಿ. ಫ್ರೆಂಡ್ಸ್, ಬೇಕರಿಯಲ್ಲೆಲ್ಲ ಸಿಗೋ ಸ್ಟೈಲಲ್ಲಿ ಅದೇ ಟೇಸ್ಟಲ್ಲಿ ಕೂಡ ಇದು ಮಾಡ್ಬೋದು. ಅದಕ್ಕಿಂತಲೂ ಟೇಸ್ಟ್ ಆಗುತ್ತೆ. ಯಾಕಂದರೆ ನಾವು ಮನೆಯಲ್ಲೇ ಹೋಮ್ ಮೇಡ್ ಮಾಡೋದು. ಮನೆಯಲ್ಲಿ ಏನೇ ಮಾಡಿದರೂ ಅದು ಹೆಲ್ದಿಯಾಗೇ ಇರುತ್ತೆ. ಹಾಗಾಗಿ ಮನೆಯಲ್ಲಿ ಈ ರೀತಿಯಾಗಿ ಮಾಡಿ
ಮಕ್ಕಳಿಗೆ ಕೊಡಿ, ಹಾಗೆ ದೊಡ್ಡವರಿಗೂ ಕೊಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇವಾಗ ಸ್ಟಫಿಂಗ್ ಮಾಡಿ ಆಯಿತು. ಈಗ ಇದನ್ನು ಫ್ರೈ ಮಾಡೋದಕ್ಕೆ ಎಣ್ಣೆಯನ್ನು ಬಿಸಿ ಮಾಡಿ. ಈಗ ಒಂದೊಂದು ಪಪ್ಸ್ನ ಈ ರೀತಿಯಾಗಿ ಎಣ್ಣೆಯಲ್ಲಿ ಹಾಕಬೇಕು. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಹೈ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ, ಯಾಕಂದರೆ ಇದು ಒಳಗಡೆ ಮತ್ತು ಬೇಯಲ್ಲ. ಅದಕ್ಕಾಗಿ ಹೈ ಫ್ಲೇಮಲ್ಲಿ ಇಡಬೇಡಿ, ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋಬೇಕು. ಆಗ ಕರೆಕ್ಟಾಗಿ ಇದು ಫ್ರೈ ಆಗುತ್ತೆ. ಈಗ ಇದನ್ನು ಟರ್ನ್ ಮಾಡಿ ಹಾಕಿ ಇನ್ನೊಂದು ಸೈಡ್ ಕೂಡ ಫ್ರೈ ಮಾಡಿ. ಇದೇ ರೀತಿಯಾಗಿ ಒಂದು 2-3 ಸರ್ತಿ ಇದೇ ರೀತಿಯಾಗಿ ಟರ್ನ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇರಬೇಕು. ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮಗೆ ಆದಷ್ಟು ಸಪೋರ್ಟ್ ಮಾಡ್ತಾ ಇರಿ. ಇದೀಗ ಪಪ್ಸ್ ಫ್ರೈ ಆಗಿದೆ. ಇದನ್ನು ಈಗ ತೆಗೆದು ಒಂದು ಪ್ಲೇಟಿಗೆ ಹಾಕಿ. ಫ್ರೆಂಡ್ಸ್, ಹೆಲ್ದಿಯಾಗಿರುವಂಥ ಹೋಮ್ ಮೇಡ್ ಎಗ್ ಪಪ್ಸ್ ರೆಡಿಯಾಗಿದೆ. ವಾವ್, ನೋಡೋದಕ್ಕೆ ಸೂಪರ್ ಆಗಿದೆ ಅಲ್ಲ? ಟೇಸ್ಟ್ ಅಂತೂ ಸೋ ಯಮ್ಮಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.